ಇದೇನಕ್ಕ ದೇವ್ರ ಮನೇಲಿ ಇಡೋಣ ಅಂತ ತಗೊಂಡು ಹೋಗ್ತಿದ್ದೆ, ಎಲ್ಲ ಚೆಲ್ಬಿಟ್ರಲ್ಲ. ಅಯ್ಯಯ್ಯೋ, ಅರ್ಶನ ಕುಂಕುಮ ಚೆಲ್ಲೋಯ್ತಲ್ಲ ಲಕ್ಷ್ಮಿ. ಈಗ ಆಲ್ರೆಡಿ ಮನೇಲಿ ದಿನಕ್ಕೊಂದೊಂದು ರಾಮಾಯಣ ನಡೀತಾನೆ ಇದೆ. ಇದು ಯಾವ ಅಪಶಕ್ನದ ಮುನ್ಸೂಚನೆನೋ ಏನೋ. ಮೊದಲು ಇದನ್ನು ಕ್ಲೀನ್ ಮಾಡಿಸು. ಅವ್ರ ವಂಶ ನಿರಂಶ ಆಶಾ. ಹಲೋ. ಅಯ್ಯಯ್ಯೋ, ಅರ್ಶನ ಕುಂಕುಮ ಚೆಲ್ಲ ಹೋಯ್ತಾ? ಹಾಗಾದ್ರೆ ನನ್ನ ಮಗನಿಗೆ ಶಾಪ ತಟ್ಟುತ್ತಾ? ಇಲ್ಲ ಇಲ್ಲ, ಹಾಗಾಗಕ್ಕೆ ನಾನು ಬಿಡೋದಿಲ್ಲ. ಸರು, ನೀರು ತೊಗೊಂಬನ್ನಿ. ಅಜ್ಜಿ, ಏನಾಯ್ತಮ್ಮ? ಅಜ್ಜಿ ನೋಡಿದಿ? ನಾನು ನೋಡು. ದುರ್ಗಾ, ಡಾಕ್ಟರ್ ಫೋನ್ ಮಾಡಿ. ಲಕ್ಷ್ಮಿ, ಇದು ಎಲ್ಲ ಮುಗ್ದೋಯ್ತು ಅಂದ್ಕೊಳ್ಳೋಷ್ಟರಲ್ಲಿ ಆ ದೇವ್ ಬಂದು ಕಾಪಾಡ್ದ. ಇನ್ನು ಆ ದೇವ್ರಿಗೊಂದು ಅರ್ಚನೆ ಮಾಡಿಸ್ಬಿಟ್ರೆ ಈ ಮದುವೆಗಿರೋ ದೋಷಗಳೆಲ್ಲ ಹೊರಟೋಗಿ ನಾನು ಅಂದ್ಕೊಂಡ ಹಾಗೆ ಮದುವೆ ನಡೆದು ಹೋಗುತ್ತೆ. ಹಾಂ, ಇನ್ನೂ ತಡ ಮಾಡಬಾರ್ದು. ಲೀಲಾ, ರೇವತಿ, ಲೀಲಾ. ಯಾಕಮ್ಮ, ಏನಾದರೂ ಬೇಕಾಗಿತ್ತಾ? ಕೇಳಿದ್ರೆ ನಾನೇ ತಗೊಂಡು ಬರ್ತಿದ್ದೆ. ಅಯ್ಯೋ, ಎಲ್ಲ ಮಲಗಿದಲ್ಲೇ ಕೇಳೋಕೆ. ನಾನಿನ್ನು ಕೋಮಾ ಪೇಷಂಟೇನೆ. ಯಾಕೆ ಕೊಂಕು ಮಾತಾಡ್ತೀಯ? ಈಗ ತಾನೇ ಹುಷಾರಾಗಿದೆಯಾ. 2 ದಿನ ರೆಸ್ಟ್ ಹೋಗೋ ಅಂತ ಹೇಳಿದ್ರೆ ತಪ್ಪೇನೂ ಇಲ್ಲ ರೀ. ಹುಷಾರಿಲ್ಲ ಅಂತ ಕೂತ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ಅದೇನೋ ಹೇಳ್ತಾರಲ್ಲ, ಆರತಿ ತಗೊಂಡ್ರೆ ಉಷ್ಣ, ತೀರ್ಥ ತಗೊಂಡ್ರೆ ಶೀತ ಅಂತ. ಹಾಗಂತ ಕೂತ್ಕೊಳ್ಳೋಕೆ ನಾವೇನು ಏಜೆ ಥರ ರಾಯಲ್ ಫ್ಯಾಮ್ಲಿನಾ? ಯಾಕೆ ಕೌಸಲ್ಯ, ಬಿಟ್ಟು ಹೋದ ಸಂಬಂಧದ ಬಗ್ಗೆ ಬಿಡದೆ ನೆನ್ಪು ಮಾಡ್ಕೋತೀಯ? ಬಿಟ್ಟು ಹೋಗಬಾರ್ದು ಅಂತಲೇ ಇಷ್ಟೆಲ್ಲ ಮಾಡ್ತಿರೋದು. ಏನು ಮಾಡಲಿ ರೀ, ಎಲ್ಲ ಸರಿ ಹೋಗಿದ್ದಿದ್ರೆ ನಮ್ಮ ಲೀಲಾ ಆ ಮನೆ ಸೊಸೆ ಆಗಿರ್ತಿದ್ಲು. ಅವಳಿಗೊಂದು ಸುಂದರವಾದ ಬದುಕು ಸಿಗ್ತಿರೋದು ಅಂತ ಯೋಚನೆ ಅಷ್ಟೆ. ಸರಿ ಬಿಡಿ, ಈಗ ಎಲ್ಲರೂ ಬೇಗ ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ಈಗ ತಾನೇ ಹುಷಾರಾಗಿದೆಯಾ, ಇಷ್ಟು ಬೇಗ ಅದೆಲ್ಲ ಬೇಕೇನೆ? ಬೇಕು ರೀ, ಬೇಕು. ಎಲ್ಲ ಕೈ ತಪ್ಪು ಹೋಯ್ತು ಅನ್ನೋಷ್ಟರಲ್ಲಿ ಅದು ನನ್ನ ಜೀವ ಮತ್ತೆ ವಾಪಸ್ ಬಂತಲ್ಲ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬರೋಣ. ಅಮ್ಮ, ನೀನು ಈ ಥರ ಸಡನ್ನಾಗಿ ಹೇಳಿದ್ರೆ ಹೇಗೆ? ನಂಗೆ ಇವತ್ತು ಎರಡೆರಡು ಕಡೆ ಕೇಕ್ ಆರ್ಡರ್ ಇದೆ, ನಾನು ಹೋಗಬೇಕು. ನನಗೂ ಬೇರೆ ಕೆಲಸ ಇದೆ. ದೇವಸ್ಥಾನಕ್ಕೆ ನಾಳೆ ಹೋಗೋಣ ಬಿಡು. ನೋಡಿ, ನಾಳೆ ನಾಡಿದ್ದು ಅಂತ ಕೂತ್ಕೊಂಡು ಕಣಿ ಕೇಳೋಕ್ಕೆ ನನ್ನ ಕೈಯಿಂದ ಆಗಲ್ಲ. ಯಾವ್ಯಾವ ಸಮಯದಲ್ಲಿ ಏನೇನು ಆಗಬೇಕು ಅಂತ ಇದೆಯೋ ಅದಾಗಲೇಬೇಕು. ಇವಳು ಊರವ್ರ ಆರ್ಡ್ರನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗ್ತಾಳೆ. ನಾನು ಮಾಡಿದ ಆರ್ಡ್ರನ್ನ ಯಾವತ್ತಾದ್ರೂ ಕೇಳಿದ್ಯೇನೆ ನೀನು? ಇನ್ನು ನಿಮ್ಮ ಬಗ್ಗೆ ಹೇಳೋದ್ಕಿಂತ ಸುಮ್ಮನೆ ಇರೋದೇ ಒಳ್ಳೇದು. ನೀವಿಬ್ಬರು ಬರಲಿಲ್ಲ ಅಂದರೆ ನಾನು ನಿಮ್ಮಿಬ್ಬರನ್ನ ಕಾಯೋದ್ರಲ್ಲಿ ಅರ್ಥ ಇಲ್ಲ. ನನ್ನ ಮಗಳು ಲೀನನ್ ಜೊತೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀನಿ. ಪೂಜೆಗೆ ಅವಳು ತಾನೇ ಮುಖ್ಯ. ನಾನು ಯಾಕಮ್ಮ? ನೀನು ಮದುವೆ ವಿಚಾರಕ್ಕೆ ತಾನೆ ನನ್ನ ಹಾಸಿಗೆ ಹಿಡ್ದಿದ್ದು, ಅದಕ್ಕೆ. ಅಷ್ಟಕ್ಕೂ ಈಗ ನಿನ್ಗೆ ಮರು ಹುಟ್ಟು ಸಿಕ್ಕಿದೆ ಕಡೆ. ಬೇಗ ಬೇಗ ರೆಡಿಯಾಗು, ಹೊರಟು ಬರೋಣ. ಬಾಬಾ. ಇದೇನಪ್ಪ ಇದು? ಅಮ್ಮ ಇದ್ದಕ್ಕಿದ್ದಾಗೆ ದೇವ್ರ ಪೂಜೆ ಅಂತ ಏನೇನೋ ಹೇಳ್ತಿದ್ದಾರೆ. ದೇವ್ರ ಪೂಜೆ ಅಂತಾಳೆ, ಮರು ಹುಟ್ಟು ಅಂತಾಳೆ. ಇನ್ನು ಏನೇನು ಯೋಜನೆ ಹಾಕ್ಕೊಂಡಿದ್ದಾಳೋ ಆ ದೇವ್ರಿಗೆ ಗೊತ್ತು. ಲೀಲಾ, ಲೀಲಾ. ಡಾಕ್ಟರ್, ಒಂದು ನಿಮಿಷ ನನ್ನ ಜೊತೆ ಬನ್ನಿ.
ಡಾಕ್ಟರ್ ಹೌಶೀನು ಎಲ್ಲ ಓಕೆ ಅಲ್ಲ ಹಾಸ್ಪಿಟ್ಲಿಗೆ ಏನಾದ್ರು ಕರ್ಕೊಂಡು ಹೋಗ್ಬೇಕಾ? ನಥಿಂಗ್ ಟು ವರಿ, ಅದರ ಅವಶ್ಯಕತೆ ಏನೂ ಇಲ್ಲ. ಸ್ವಲ್ಪ ಲೋ ಬಿ ಪಿ ಆಗಿತ್ತು, ಹಾಗಂತ ನೆಗ್ಲೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಎಷ್ಟೊತ್ತಿಗೆ ಹೀಗೆಲ್ಲ ಆಯಿತು? ಹಾಫ್ ಆನ್ ಅವರ್ ಮುಂಚೆ ಡಾಕ್ಟರ್. ಬಟ್ ಸಡನ್ನಾಗಿ ಹೀಗೆ ಕೆಲವು ಸಲ ಹೀಗಾಗತ್ತೆ. ಟೆನ್ಷನ್ ಮಾಡಿಕೊಂಡಾಗ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಓವರಾಗಿ ಥಿಂಕ್ ಮಾಡಿದಾಗ ಹೀಗಾಗೋದು ಸಹಜ. ಹಾಗಂತ ಇದನ್ನು ನೆಗ್ಲೆಕ್ಟ್ ಮಾಡೋದು ತುಂಬ ತಪ್ಪಾಗತ್ತೆ. ಹೌದು, ಅಮ್ಮ ಕನ್ವರ್ಸ್ತಿದ್ರಲ್ಲ, ಅವರು ಅವಳೊಬ್ಳು ಕೆಲ್ಸಕ್ಕೆ ಬರೋದು ಹುಡುಗಿ ಡಾಕ್ಟರ್. ಅವಳು ಮಾಡೋ ಎಡವಟ್ಟು ಒಂದಲ್ಲ ಎರಡಲ್ಲ. ಅವಳು ಒಂದು ಸರ್ತಿ ಮನೆಗೆ ಬಂದರೆ ಸಾಕು 100 ಸಮಸ್ಯೆನ ಹೊತ್ಕೊಂಡೇ ಬರ್ತಾಳೆ. ದೊಡ್ಡ ಅಪಶಕುನ. ಅವಳಿಂದ ಅಜ್ಜಿ ಮಾತ್ರ ಅಲ್ಲ, ಮನೆಯವ್ರ ನೆಮ್ಮದಿ ಎಲ್ಲ ಹಾಳಾಗಿದೆ. ಸ್ಟ್ರೇಂಜ್. ನೀವು ನೋಡಿದ್ರೆ ಅದು ಯಾವುದೋ ಹುಡುಗಿಯಿಂದ ಹಾಗಾಯಿತು ಹೀಗಾಯಿತು ಮನೆಯವ್ರ ನೆಮ್ಮದಿ ಹಾಳಾಯಿತು ಅಂತೆಲ್ಲ ಹೇಳ್ತಿದ್ದೀರಾ. ಆದರೆ ಅಮ್ಮ ನೋಡಿದ್ರೆ ಆ ಹುಡುಗಿ ಹೆಸರನ್ನೇ ಕನ್ವರಿಸ್ತಿದ್ದಾರೆ. ತೊಂದರೆ ಮಾಡೋರ್ನ, ಮನೆ ನೆಮ್ಮದಿ ಹಾಳು ಮಾಡೋರ್ನ ಯಾರಾದರೂ ಇಷ್ಟೊಂದು ಹಚ್ಕೋತಾರ? ಒಬ್ರೊಬ್ರು ಪರ್ಸ್ಪೆಕ್ಟಿವು ಒಂದೊಂದು ರೀತಿ ಇರುತ್ತೆ. ನಮ್ಮ ಕಣ್ಣಿಗೆ ಕೆಟ್ಟದಾಗಿ ಕಾಣೋ ವಸ್ತು, ವ್ಯಕ್ತಿ ಇನ್ನೊಬ್ಬರ ಕಣ್ಣಿಗೆ ಸುಂದರವಾಗಿ ಕಾಣಿಸ್ಬೋದು. ನೋಡಿ, ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಆ ಹುಡುಗಿನ ಇಲ್ಲಿ ಕರೆಸಿ. ಮೇ ಬಿ ನಾನು ಕೊಡೋ ಟ್ರೀಟ್ಮೆಂಟ್ಗಿಂತ ಆ ಹುಡುಗಿ ಪ್ರೆಸೆನ್ಸ್ ತುಂಬ ಮುಖ್ಯ ಅನಿಸುತ್ತೆ. ಕೆಲವು ಸಲ ನಾವು ಕೊಡೋ ಮದ್ದಿಗಿಂತ ಆತ್ಮೀಯರ ಮುದ್ದು ಅವ್ರ ಕಾಯಿಲೆನ ಗುಣ ಮಾಡುತ್ತೆ. ಸೊ ಡೋಂಟ್ ಬಿ ಲೇಟ್, ಪ್ರೊಸೀಡ್. ನಾನಿಲ್ಲಿ ಬರ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ಅಲ್ಲ, ನೀನು ಈ ಥರ ಪುಟು ಪುಟು ಓಡಾಡೋದು ನೋಡಿದ್ರೆ ನೀನು ಹುಷಾರು ತಪ್ಪಿದೆಯೋ ಅಂತ ಅನುಮಾನ ಬರ್ತಿದೆ ನನಗೆ. ಮುಚ್ಚೆ ಬಾಯ್ನ. ಆ ದೇವ್ರ ದಯದಿಂದ ತೆಳ್ಕೊಂಡು ಓಡ್ಬೇಕಾಗಿದ್ದು ನಾನು ಜಿಂಕೆ ಥರ ಓಡ್ತಿದ್ದೀನಲ್ಲ ಅಂತ ನೋಡಿ ಖುಷಿ ಪಡೋದು ಬಿಟ್ಟು ಏನಮ್ಮ ಈ ಪುಟ ಪುಟ ಹೆಜ್ಜೆ ಇಡ್ತಿದ್ಯಾ ಅಂತಿದ್ಯಲ್ಲ. ನಮ್ಮ ಒಳ್ಳೇದಕ್ಕೋಸ್ಕರ ತಾನೇ ನಾವು ಆಟೋ ಬಿಟ್ಟು ನಡ್ಕೊಂಡು ಬಂದಿರೋದು. ಅಯ್ಯೋ, ನೀನೇನೋ ನಡೀತೀಯ. ನಾನು ಫ್ಯೂಚರ್ ಸ್ಟಾರ್ ಲೀಲಾ. ನಾನು ಬಿಸಿಲಲ್ಲಿ ನಡೆದ್ರೆ ನನ್ನ ಸ್ಕಿನ್ ಟ್ಯಾನ್ ಆಗಲ್ವಾ? ಅದೇನು ಸ್ಕಿನ್ ಟ್ಯಾನು. ಬದುಕು ನೋಡಿದ್ರೆ ನೆಲದ ಮೇಲೆ, ಭ್ರಮೆ ನೋಡಿದ್ರೆ ಅರಮನೆ ಅಂತಾಯ್ತು ನಿನ್ನ ಬಾಳು. ಅಲ್ಲಮ್ಮ, ಕನ್ಸು ಕಾಣದೆ ತಪ್ಪಂತ್ಯಾ? ಕನಸು ಕಾಣೋದು ತಪ್ಪಲ್ಲ ಮಗಳೇ, ಆದರೆ ಸರಿಯಾದ ಕನಸು ಕಾಣಬೇಕು. ಈಗ ನಾನು ನೋಡು ಎಂಥ ಕನಸು ಕಾಣ್ತಾ ಇದ್ದೀನಿ. ಸರಿ, ನಡಿ ಹೋಗೋಣ. ಇದೇನಮ್ಮ ಇದು? ಹೊಸ ದೇವಸ್ಥಾನ ಕರ್ಕೊಂಬಂದ್ಬಿಟ್ಟಿದ್ಯಾ? ಹುಟ್ಟಾಗಿಂದ ಇಲ್ಲಿ ಕರ್ಕೊಂಡೇ ಬಂದಿಲ್ಲ. ನಿನ್ಗೀಗ ಮರು ಹುಟ್ಟು ಕಡೆ ಮರು ಹುಟ್ಟು. ಅಮ್ಮ, ಹುಷಾರ್ ತಪ್ಪಿದ್ದು ನೀನು, ಸೊ ಮರು ಜನ್ಮ ಬಂದಿದ್ದು ನಿಂಗೆ.